ಹಿಂಗಿಲ್ವಾ ಒಂದು ಕಡ್ಡಿ ಕೊಡಿ. ಇದೇನು ಸಿಗರೇಟ್ ಹಿಂಗೈತೆ ಸರ್? ಏನಿದು ಸಿಗರೇಟ್ ಹಿಂಗೈತೆ? ಥೂ ತಾ ಚೆನ್ನಾಗಿಲ್ಲ. ಹೌದು ಚೆನ್ನಾಗಿಲ್ಲ, ಬಿಸಾಕ್ಲಾ? ಬಿಸಾಕ್ ಸರ್, ಇದು ಚೆನ್ನಾಗಿಲ್ಲ, ಇದು ಬಿಸಾಕ್ತಾ ಇದೀನಿ. ಬೇರೆ ಕೊಡಿ ಸಿಗರೇಟು. ಚೆನ್ನಾಗಿಲ್ಲ, ಇದು ಬಿಸಾಕ್ತಾ ಇದೀನಿ. ಬೇರೆ ಕೊಡಿ. ನಾನು ಕೂಲ್ ಡ್ರಿಂಕ್ ಕೊಡಿ ಫಸ್ಟ್. ಬೇರೆ ಯಾವ್ದಿದೆ? ಕೊಡಿ, ಇನ್ನೊಂದು ಕೊಡಿ ನೋಡುವ. ಇದು ಹಂಗೆ ಇದೆ. ಎಲ್ಲಿಂದ ತಂದಿದ್ದೀಯಣ್ಣ ಇದನ್ನ ಸಿಗರೇಟು? ಅದೇನು ದುಡ್ಡು ಕೊಡಲ್ವಣ ಇಂಥ ಸಿಗರೇಟ್? ಏನಕ್ಕೆ ಬಿಸಾಕ್ರಿ? ಚೆನ್ನಾಗಿದ್ದಕ್ಕೆ ಏನಕ್ಕೆ ದುಡ್ಡು ಕೊಡ್ತಾರೆ? ಚೆನ್ನಾಗಿದ್ರೆ ದುಡ್ಡು ಕೊಡ್ಬೋದು, ಚೆನ್ನಾಗಿದ್ರೆ ನಡೀರಿ ನಡೀರಿ ಹೋಗುವ. ಏನು ಚೆನ್ನಾಗಿಲ್ಲ, ಬಿಸಾಕ್ರಿ. ಬಿಸಾಕ ನಡಿ. ಸಿಗರೇಟು ಚೆನ್ನಾಗಿಲ್ಲ, ಏನಿಲ್ಲ, ನಡೀರಿ. ಹೋ ಏನ್ರಿ ಯಾರೋ ಬಂಡವಾಳ ಹಾಕಿದ್ರ? ಪದಾರ್ಥ ಚೆನ್ನಾಗಿಟ್ಟಿರ್ಬೇಕಣ್ರಿ. ಪದಾರ್ಥ ಚೆನ್ನಾಗಿಟ್ಟಿದ್ರೆ ಪದಾರ್ಥ ಹೆಂಗದ್ ನೋಡ್ರಿ. ಅದನ್ನ ನೀವು ಸೇರ್ತೀರೇನ್ರಿ? ತಗೊಳ್ರಿ. ಸರ್ಕಾರ ಹೇಳಿಲ್ಲ ಅಂದ್ರೆ ಒಳ್ಳೆ ಸರದಲ್ಲಿ ಯಾಕೆ ಮಾರ್ತಾರೆ? ಮಾರಾಟ ಮಾಡಬಾರ್ದು. ದುಡ್ಡು ಕೊಡುದಿಲ್ಲ, ಚೆನ್ನಾಗಿಲ್ಲ. ಅಲ್ಲ ಚೆನ್ನಾಗಿಲ್ವಲ್ಲ, ಚೆನ್ನಾಗಿರೋ ಪದಾರ್ಥಕ್ಕೆ ಮಾತ್ರ. ಈಗ ನೀವು ತಿಂತಾ ಇದ್ದೀರಾ, ಚೆನ್ನಾಗಿದ್ರೆ ತಾನೇ ನೀವು ಕೊಡೋದು. ಈಗ ನೀವು ಪದಾರ್ಥ ತಿಂತಾ ಇದ್ದೀರಿ, ಅದು ಉಳ್ಕಿದ್ರೆ ತಿಂತೀರಾ? ಯಾರು ನೀವ್ಯಾರ್ರಿ ಕೇಳಕ್ಕೆ? ನೀವ್ಯಾರ್ರಿ ಕೇಳಕ್ಕೆ? ನಾವುಂಟು ಅವ್ರುಂಟು ಮಾತಾಡ್ಕೋತೀವಿ, ನಾವು ಅವರು ಮಾತಾಡ್ಕೋತೀವಿ. ನೀವ್ಯಾರು ಕೇಳಕ್ಕೆ? ಕೊಡಲ್ಲ ನಾವು. ಕೊಡೋದಿಲ್ಲ, ಕೊಡೋದಿಲ್ಲ. ನಮಗ್ ಬೇಕು ಎದ್ಕೋಯ್ತಾ ದುಡ್ಡು ಕೊಟ್ಟಿದೀವಲ್ಲ, ಕೊಟ್ಟಿದೀವಿ ಅವ್ರ ಕೈಗೆ. ಅವರೇ ಚೇಂಜ್ ಕೊಡ್ಬೇಕು ನಮ್ಗೆ. ಅವರೇ ಚೇಂಜ್ ಕೊಡ್ಬೇಕು. ಕೊಡಿ ನೀವು. ರೇ ನಾವು 500 ರೂಪಾಯಿ ಕೊಟ್ಟಿದ್ದೀನಿ ಕಣ್ರಿ, ನೀವೇ ಕೊಡ್ರಿ ಚೇಂಜು. ಕಳ್ಕೊಂಡಿದಾರ ಅವರು. ಸುಮ್ನೆ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಸುಮ್ನೆ ಅದ್ 500 ರೂಪಾಯಿ ನಮ್ದೇ ಕಣ್ರಿ. ರೇ 500 ಎಲ್ಲೂ ಮುಡಿದ್ರೆ ಯಾರು ಮಾಡ್ಕೋತು? ನೀನ್ ಹಾಕ್ಬಿಟ್ಟೆ. ನೋಡಕ್ಕಲ್ಲಿ ಬರ ಇಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ಅದೇ ನಾವು ಮಾಡ್ತಾ ಇರೋದು ತಮಾಷೆಗಾಗಿ. ರಾಮನಗರ ಜಿಲ್ಲೆ ಬಿಡದಿ ಮಾಸ್ ಟಿವಿ ವಾಹಿನಿ ವತಿಯಿಂದ ನಾವು ಮಾಡ್ತಾ ಇರೋದು ತಮಾಷೆಗಾಗಿ ಕಾಮಿಡಿ ಶೋ, ಕಾಲ್ಪನಿಕ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ತಾವು ಗಂಡ, ಹೆಂಡತಿ ಮತ್ತು ಚಿಕ್ಕಪ್ಪ 3 ಜನನು ಕೂಡ ಭಾಗಿಯಾಗಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸರ್, VGP ಸಿಲ್ಕ್ ಬಟ್ಟೆ ಅಂಗಡಿ, ರಾಮನಗರ ಹಳೆ ಬಸ್ ಸ್ಟ್ಯಾಂಡ್ ಎದುರು ದೊಡ್ಡ ಬಟ್ಟೆ ಅಂಗಡಿ ಮಾಳಿಗೆ ನಿಮಗಾಗಿ ತೆರೆದಿದೆ. ಈ ಒಂದು VGP ಸಿಲ್ಕ್ ವತಿಯಿಂದ ನಿಮಗೆ ಈ ಒಂದು ಉಡುಗೊರೆಯನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ನಿಮಗೆ ಡಿಸ್ಕೌಂಟ್ ಕಾರ್ಡ್ ಅನ್ನ ಈ ಒಂದು VGP ಸಿಲ್ಕ್ ಕಡೆಯಿಂದ ಕೊಡ್ತಾ ಇದ್ದೀವಿ. ನೀವು ಆ ಕಾರ್ಡನ್ನ ATM ಕಾರ್ಡ್ ತರ ಇಟ್ಕೋಬಹುದು. ನೀವು ಅಲ್ಲಿ ಹೋದಾಗ ನೀವು 10% ಡಿಸ್ಕೌಂಟ್ ಕೊಡ್ತಾರೆ. ನೀವು ಆ ಕಾರ್ಡನ್ನ ಬಳಸ್ಕೋಬಹುದು ಆ ಬಟ್ಟೆ ಅಂಗಡಿಗೆ ಹೋದಾಗ ಅಂತ ಹೇಳ್ತಾ VGP ಸಿಲ್ಕ್ ವತಿಯಿಂದ ಈ ಒಂದು ಉಡುಗೊರೆಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನ ದಯಮಾಡಿ ನೀವು ಸ್ವೀಕರಿಸಬೇಕು. ಗಂಡ ಹೆಂಡ್ತಿರು. ಜಗದೀಶ್ ಅಡಿಗೆ ಕಾಂಟ್ರಾಕ್ಟರ್,
ಚನ್ನಪಟ್ಟಣ ತಾಲೂಕು ಮೈಲಾಂಕನ ಹೊಸಹಳ್ಳಿ ಶುಚಿ ರುಚಿ ಶುದ್ಧವಾದಂತ ಅಡಿಗೆ ತಯಾರಕರು ಜಗದೀಶ್ ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ತಾವು ಸ್ವೀಕರಿಸಬೇಕು. ಕಾವೇರಿ ಹಾರ್ಡ್ವೇರ್ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಕ್ರಾಸ್ ಕರಬಲ ಮೈದಾನ ಮಾಲೀಕರು ಬ್ರಹ್ಮಾಚಾರ್ ಮತ್ತು ರವಿ ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ತಾವು ಸ್ವೀಕರಿಸಬೇಕು. ಹಾಗೆ ಶ್ರೀ ಮಂಜುನಾಥ ಟ್ರೇಡರ್ಸ್ ಶಿವಾನಂದ ಟ್ಯಾಕಿಸ್ ಎದುರು ರಸ್ತೆ ಚನ್ನಪಟ್ಟಣ ಟೌನ್, ಪಾರ್ವತಿ ಟ್ಯಾಕಿಸ್ ಪಕ್ಕದ ರಸ್ತೆ ಚನ್ನಪಟ್ಟಣ ಟೌನ್, ಮಾಲೀಕರು ರಾಮಕೃಷ್ಣ ಹಾಗೂ ಕಿಟ್ಟಣ್ಣ ಸಮಾಜ ಸೇವಕರು ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಕೂಡ ತಾವು ಸ್ವೀಕರಿಸಬೇಕು. BM ಮೆಟಲ್ ವರ್ಕ್ ಸೇಲ್ಸ್ ವಿಗ್ರಹಗಳ ತಯಾರಕರು ಚನ್ನಪಟ್ಟಣ BM ರಸ್ತೆ ಮಂಡಿಪೇಟೆ ಹತ್ತಿರ ಚನ್ನಪಟ್ಟಣ ಪೇಟೆ ಬೀದಿ ಇವರ ವತಿಯಿಂದ ಈ ಒಂದು ಅದ್ಭುತವಾದಂತಹ ಪಂಚಲೋಹದ ವಿಘ್ನೇಶ್ವರ ವಿಗ್ರಹವನ್ನ ಇಲ್ಲಿ ಬಂದಂತ ಇವರ ಚಿಕ್ಕಪ್ಪನವರಿಗೆ ನಾವು ಕೊಡ್ತಾ ಇದ್ದೀವಿ. ಇವರು ಇದನ್ನ ಸ್ವೀಕರಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನ ದಯಮಾಡಿ ಸ್ವೀಕರಿಸಬೇಕು. ಮಾಲೀಕರು ಗಂಗಾಚಾರ್ ಹಾಗೂ ಮಧುಸೂದನ್. ಯಜಮಾನ್ರೆ, ನಾವು ನಿಮ್ಮ ಅಂಗಡಿಗೆ ಬಂದ್ರು, ನಮ್ಮವರು ನಾವು ಆ ಕಡೆಯಿಂದ ಬಂದ್ವಿ, ಎಲ್ಲ ಇವ್ರು ಈ ಕಡೆಯಿಂದ ಬಂದ್ರು. ಒಂದು ಹುಡುಗಿ ಸಿಗರೇಟ್ ತಕೊಂಡು ಸೇದಿದ್ಲು, ಮತ್ತೆ ಇವ್ರು ಸೇದಿದ್ರು, ಸಿಗರೇಟ್ ಸರಿ ಇಲ್ಲ ಅಂತ ಬಿಸಾಕಿದ್ರು. ಆಗ್ಲೂ ನಿಮ್ಗೆ ಕೋಪ ಬರಲಿಲ್ಲ, ಹಾಳಾಗಿ ಹೋಗ್ಲಿ ಅಂತ ಅಂದ್ರೆ ನಾವು ಏನ್ ಸರ್ ಹುಡುಗಿ ಸಿಗರೇಟ್ ಸೇತ್ತಾವಳೆ, ಅದೇನು ಸಿಗರೇಟ್ ಸರಿ ಇಲ್ಲ ಅಂತವ್ರೆ ಸರ್, ಹೋದ್ರು ಹೋಗ್ಲಿ ಬಿಡಿ ಸರ್ ಅಂದ್ರಿ. 50-60 ರೂಪಾಯಿ ಬಿಲ್ ಮಾಡ್ಬಿಟ್ಟು ಹೋಯ್ತಾ ಇದ್ರು. ಸರ್ ಹೊಟ್ಟೋಯ್ತಾವ್ರಲ್ಲ ಸರ್ ಅಂತ ಅಂದ್ರೆ ಹೋಗ್ಲಿ ಬಿಡಿ ಸರ್ ಅಂದ್ರಿ. ಅಂದ್ರೆ ನಿಮ್ಗೆ ಜಗಳ ಮಾಡ್ಕೊಳ್ಳೋದು ಕಿರಿಕ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ದುಡ್ಡು ಹೋದ್ರು ಅನ್ನೋದು ನಿಮ್ಮ ಅಭಿಪ್ರಾಯ. ಸೊ ನಾವು ಕರೆದು ಕೊಟ್ಟಾಗ ಮತ್ತೆ ಅವರು ತಿಂಡಿ ಬಾಕ್ಸ್ಗಳು ಅದನ್ನೆಲ್ಲ ಎತ್ಕೋತಾ ಇದ್ದಾಗ್ಲೂ ಕೂಡ ಹಾಳಾಗೊಂಟಾಗ್ಲಿ ನಿಮ್ ಚಿಕ್ಕಪ್ಪ ಅವ್ರು ಬಂದ್ರು, ಇವ್ರಿಗೆ ಕೋಪ ಬಂತು, ಇವರು ಅಡ್ಡ ಹಾಕಿದ್ರು. ಅಷ್ಟರಲ್ಲಿ ನಿಮ್ಮ ಮನೆಯವ್ರು ಬಂದ್ರು. ಮೇಡಮ್ ನಿಮಗೂ ಬಂದಾಗ ಸ್ವಲ್ಪ ಕೋಪ ಬಂತು, ಇವ್ರಿಗೆ ಕೋಪ ಬಂತು, ನೀವು ಜಗಳ ಮಾಡೋ ಸ್ಥಿತಿಗೆ ಹೋದ್ರಿ. ಆದ್ರೂ ಜನ ನೋಡ್ತಾ ಇದಾರೆ, ನಮ್ಗೆ ಮರ್ಯಾದೆ ಹೋಗುತ್ತಲ್ಲ ಅಂದ್ಬಿಟ್ಟು ನೀವು ತಡ್ಕೊಂಡ್ರೆ 500 ರೂಪಾಯಿ ಕೊಟ್ಟಿದ್ದೀವಿ ನಾವು ಅಂತ ಅಂದಾಗ ನೀವು ವಾಪಸ್ ಕೊಡಕ್ಕೂ ನೀವು ಸಿದ್ಧ ಆಗ್ಬಿಟ್ರಿ. ಆದ್ರೂ ನೀವು ನಾನು 300 ರೂಪಾಯಿ ಕೊಟ್ಬಿಡಿ ಮೇಡಮ್ ಮರ್ಯಾದೆ ಹೋಗುತ್ತೆ ಅಂದ್ರೆ ನೀವು 300 ರೂಪಾಯಿ ಕೊಟ್ಟೇ ಬಿಟ್ರಿ. ಹೊಂಟಲ್ಲಿ ದುಡ್ಡೇ ಬೇಡ ನಮ್ಗೆ ಅಂತ ತಗೊಳ್ಳಿ, 300 ರೂಪಾಯಿ ಇಟ್ಕೊಳ್ಳಿ. ಹಾಗೆ ನಾವು ಮಾಡೋದು ತಮಾಷೆಗಾಗಿ, ಒಂದು ಸಂತೋಷದ ತಮಾಷೆಗಾಗಿ ಕಾರ್ಯಕ್ರಮ ಇದು. ಮಾಸ್ ಟಿವಿ ವತಿಯಿಂದ ಕಾಲ್ಪನಿಕ ಒಂದು ಮೆಗಾ ಸೀರಿಯಲ್ ತೆಗಿತಾ ಇದ್ದೀವಿ ನಿಮಗಾಗಿ, ನಿಮ್ಮ ನಕ್ಕು ನಗಿಸುವುದಕ್ಕಾಗಿ. ಯಾವತ್ತು ನೀವು ನಗ್ನಾಗ್ತಾ ಇದೇ ರೀತಿ ಸಂತೋಷದಲ್ಲಿರಿ ಅಂತ ಹೇಳ್ತಾ ನಾವು ಮಾಡೋದು ತಮಾಷೆಗಾಗಿ. ನಮ್ಮ ಮಾಸ್ ಟಿವಿ ವಾಹಿನಿಗೂ ಹಾಗೂ ಈ ಉಡುಗೊರೆ ಕೊಟ್ಟಂತ ಎಲ್ಲ ಪ್ರಾಯೋಜಕರಿಗೂ ನಮ್ಮ ತಂಡಕ್ಕೂ ಏನು ಹೇಳೋಕೆ ಇಷ್ಟಪಡ್ತೀರಿ? ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಸರ್? ನೀವು ಸರ್, ನಿಮ್ದು ಹೆಸರೇನು ಸರ್? ಗ್ರಾಮ ಅಂಕನಹಳ್ಳಿ, ರಾಮನಗರ ತಾಲೂಕು. ತಮ್ಮದು? ರೂಪ ಅವರ ಶ್ರೀಮತಿಯವರು. ತಮ್ಮ ಗ್ರಾಮ ಯಾವುದು? ಪಟ್ಲು, ಚನ್ನಪಟ್ಟಣ ತಾಲೂಕು ಪಟ್ಲಿಂದ ಇಲ್ಲಿಗೆ ರಾಮನಗರ ತಾಲೂಕು ಅಂಕನಹಳ್ಳಿ ಕೊಟ್ಟಿದೆ. ನಿಮ್ಮ ಹೆಸರು ಯಜಮಾನ್ರೆ? ಸದಾಶಿವಯ್ಯ. ಇಲ್ಲಿಯವರೇ, ಅಂಕನಹಳ್ಳಿ ಅವರೇ. ನಾವು ಮಾಡೋದು ತಮಾಷೆಗಾಗಿ ಸರ್. ಧನ್ಯವಾದಗಳು. ಆಲ್ ದಿ